ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲರೇಯ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣಶ್ರೀಶಃ ದೇವಿ ಮಂಗಲದೇವತಾ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ಯುಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದರ ಪಟುತರೆ ಶ್ರೀಮತ್ ಸುಮಧ್ವವಿಜಯೇ. ದ್ವಾದಶ ಸರ್ಗೆ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದರಾಜರ ಆರಾಧನಾ ಮಹೋತ್ಸವ ಪರ್ವಕಾಲದಲ್ಲಿ ಎಲ್ಲರೂ ಕೂಡ ಗುರುಗಳ ಕೃಪೆಗೆ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬಂತಹ ಕಾರಣದಿಂದಾಗಿ ಶ್ರೀ ಶ್ರೀಪಾದರಾಜರ ಮಠಾಧೀಶರಾದಂತಹ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಗಳವರು ಆ ಗುರುಗಳ ಒಂದು ನಾಮಸ್ಮರಣೆಯಿಂದಾಗಿ ನಮಗೆ ಎಲ್ಲ ಪಾಪಗಳು ಕೂಡ ನಾಶ ಆಗತ್ತೆ. ಈ ಪ್ರಸಕ್ತ ಗುರುಗಳ ಆರಾಧನಾ ಸಂದರ್ಭದಲ್ಲಿ ಅವರನ್ನು ನಾವು ಕೊಂಡಾಡಿದರೆ ಸಾಕು, ನಮಗೆ ಎಲ್ಲ ರೀತಿಯಾದಂತಹ ಪಾಪಗಳು ಕೂಡ ನಾಶ ಅನ್ನೋದಾಗತ್ತೆ. ಆದರೆ ಯಾರಿಗೇ ಆದರೂ ಕೂಡ ಹಿರಿಯರಿಗೆ ಅವರನ್ನು ನಾವು ಕೊಂಡಾಡಿದರೆ ಅವರಿಗೆ ಅದು ಇಷ್ಟ ಆಗೋದಿಲ್ಲ. ಹೊರತಾಗಿ ಅವರ ಗುರುಗಳನ್ನು, ಭಗವಂತನನ್ನು ನಾವು ವಿಶೇಷವಾಗಿ ಆ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ, ಸ್ತೋತ್ರವನ್ನು ಮಾಡಿದರೆ ಅವರಿಗೆ ವಿಶೇಷವಾದಂತಹ ಪ್ರೀತಿ, ಆನಂದ ಅನ್ನೋದು ಆಗಿ ನಮ್ಮ ಮೇಲೆ ಅವರು ಕೃಪಾದೃಷ್ಟಿಯನ್ನು ಹರಿಸ್ತಾರೆ. ಅದರಿಂದಾಗಿ ಲೋಕಕ್ಕೆ ಗುರುಗಳಾದಂತಹ ಆಚಾರ್ಯರ ಒಂದು ವಿಶಿಷ್ಟವಾದಂತಹ ಚರಿತ್ರೆಯನ್ನು ತಿಳಿಸಿಕೊಡ್ತಕ್ಕಂತಹ ಮಹಾಕಾವ್ಯವಾದಂತಹ ಆಚಾರ್ಯರ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂತಹ ಏನು ಸುಮಧ್ವ ವಿಜಯ ಮಹಾಕಾವ್ಯ ಇದೆ, ಅದರ ಒಂದು ಪ್ರವಚನ ಮಾಲಿಕೆಯನ್ನು ಗುರುಗಳು ಏರ್ಪಾಡು ಮಾಡುವ ಮೂಲಕ ಎಲ್ಲ ಭಕ್ತಜನರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಇಂದಿನ ದಿನ ಆ ಪ್ರವಚನ ಮಾಲಿಕೆಯಲ್ಲಿ 12ನೆಯ ಸರ್ಗದ ಒಂದು ಕಥಾಭಾಗವನ್ನು ಇಂದು ಯಥಾಶಕ್ತಿ ಯಥಾಮತಿ ಆಲಿಸೋಣ. ಹಿಂದೆ 11ನೆಯ ಸರ್ಗದಲ್ಲಿ ತಿಳಿಸುವಾಗ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರು ಪ್ರವಚನವನ್ನು ಮಾಡುವಾಗ ಶೇಷದೇವರು, ಸನಕಾದಿ ಮುನಿಗಳು ಎಲ್ಲ ಬಂದು ಆ ಆಚಾರ್ಯರ ವೇದ ಪ್ರವಚನವನ್ನು ಶ್ರವಣ ಮಾಡಿ ಹೋಗಿ ಆಚಾರ್ಯರ ಆ ಗ್ರಂಥಗಳ ಅಧ್ಯಯನದ ಮಹತ್ವ, ಅದರ ಫಲವನ್ನು ಏನು ಅಂತ ಆ ಶೇಷದೇವರನ್ನು ಕೇಳಿದಾಗ ಆ ಶೇಷದೇವರು ಇಡೀ ಆ ಮೋಕ್ಷದ ಒಂದು ವರ್ಣನೆಯನ್ನು ಮಾಡಿ, ಇಂತಹ ಮೋಕ್ಷವನ್ನು ಯಾರು ಆಚಾರ್ಯರ ಶಾಸ್ತ್ರವನ್ನು, ಆಚಾರ್ಯರು ಮಾಡಿರ್ತಕ್ಕಂತಹ ಭಾಷ್ಯಾದಿಗಳನ್ನು ಯಾವಾಗಲೂ ಅಧ್ಯಯನವನ್ನು ಮಾಡ್ತಾರೆ, ಅವರಿಗೆ ಆ ಮೋಕ್ಷ ಅನ್ನೋದೇ ಸಿಗತ್ತೆ, ಭಗವಂತ ಕರುಣಿಸ್ತಾನೆ ಅನ್ನೋದನ್ನು ಹಿಂದಿನ ಸರ್ಗದಲ್ಲಿ, ಅಂತಂದರೆ ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾದ್ ಇಮಂ ಮೋಕ್ಷಮೇತೆ ವ್ರಜಂತೆ ಭಜೇತಿ. ಈ ರೀತಿಯಾಗಿ ಆ ಮೋಕ್ಷವನ್ನೇ ಆ ಭಗವಂತ ಕರುಣಿಸ್ತಾನೆ ಎಂಬುದಾಗಿ ಆ ಮಧ್ವಾಚಾರ್ಯರು ಮಾಡಿರ್ತಕ್ಕಂತಹ ಗ್ರಂಥಗಳ ಮಹತ್ವ, ಆ ಆಚಾರ್ಯರ ಮಹತ್ವವನ್ನು ಆ 11ನೇ ಸರ್ಗದಲ್ಲಿ ತಿಳಿಸಿದರು. ನಂತರ ಈ 12ನೇ ಸರ್ಗದಲ್ಲಿ ಆ ಮುಂದುವರೆದ ಕಥಾನಕವನ್ನು ತಿಳಿಸ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ,
ಹಿಂದಿನ ಸರ್ಗದಲ್ಲಿ ಮುಗಿಯುವಾಗ ಆ ಆಚಾರ್ಯರು ಎಲ್ಲ ಕಡೆಯಲ್ಲಿಯೂ ಕೂಡ ಅವರು ವೇದ ಪ್ರವಚನವನ್ನು ಮಾಡ್ತಾ ಬರ್ತಾರೆ. ನಂತರ ಉಡುಪಿಯಲ್ಲಿ ಅವರು ಪ್ರವಚನ ಮಾಡುತ್ತಿರಬೇಕಾದ್ರೆ ಈ ಪ್ರಸಂಗ ಅಂತಂದರೆ ಶೇಷದೇವರು ಸನಕಾದಿ ಮುನಿಗಳೆಲ್ಲವೂ ಕೂಡ ಆ ಆಕಾಶದಲ್ಲಿ ಬಂದು ಕೇಳಿ ಹೋಗ್ತಕ್ಕಂತಹ ಪ್ರಸಂಗವನ್ನು ನಿರೂಪಣೆ ಮಾಡಿದ್ರು. ಹೀಗೆ ಆ ಆಚಾರ್ಯರ ವೇದ ಪ್ರವಚನವನ್ನು ಎಲ್ಲ ಕಡೆ ಮಾಡ್ತಿರ್ತಾರೆ. ಈ ಒಂದು ಪ್ರವಚನಗಳಿಂದಾಗಿ ಅನೇಕರಿಗೆ ದುಃಖ ಉಂಟಾಗ್ಲಿಕ್ಕೆ ಶುರು ಆಯಿತು. ಯಾರವರು ಅಂತ ಹೇಳಿದ್ರೆ ಆ ಕುವಾದಿಗಳು, ಪ್ರತಿವಾದಿಗಳು ಅಥವಾ ಇತರೆ ಏನು ದುರ್ಮತಗಳಿದ್ದುವು ಆ ಕಾಲದಲ್ಲಿ, ಅವುಗಳಿಗೆಲ್ಲ ಆ ಮತವನ್ನು ಅನುಸರಿಸ್ತಕ್ಕಂತಹ ಒಂದು ವಾದಿಗಳಿಗೆಲ್ಲರಿಗೂ ಕೂಡ ತುಂಬ ದುಃಖ ಉಂಟಾಗ್ಲಿಕ್ಕಾಯಿತು. ಅದನ್ನು ಹೇಳ ತತ್ರಾನಂತ ಸ್ವಾಂತ ವೇದಾಂತಿ ಸಿಂಹೇ ಮುಖ್ಯವ್ಯಾಖ್ಯ ನಿಸ್ವನೆ ಜೃಂಭಮಾಣೆ ಸದ್ಯೋ ಮಾದ್ಯದ್ವಾದಿ ದಂತೀಂದ್ರ ಭೀಮೆ ಭೇಜೆ ಕ್ಷೋಭೋ ಮಾಯಿಗೋ ಮಾಯಯೂಥೈಹಿ ಅಂತ ಹೇಳಿದ್ರೆ ಎಲ್ಲ ಪ್ರತಿವಾದಿಗಳಿಗೆಲ್ಲರಿಗೂ ಕೂಡ ಭೇಜೆ ಕ್ಷೋಭ, ಎಲ್ಲರೂ ಕೂಡ ಕ್ಷೋಭೆಯನ್ನು ಒಳಗೊಡ್ತಾ ಇದ್ದಾರೆ. ಆ ಕ್ಷೋಭೆಯಿಂದಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಗಿನ ಕಾಲದ ಪ್ರಸಿದ್ಧರಾದಂತಹ ಏನು ವಾದಿಗಳು ಅಂತ ಕರೆಸ್ಕೊಂಡಿದ್ರು, ಪಂಡಿತರು ಅಂತ ಕರೆಸ್ಕೊಂಡಿದ್ರು, ಅವರ ಬಳಿ ಆ ಪ್ರತಿವಾದಿಗಳು, ಕುವಾದಿಗಳೆಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಸೇರಿಸಿ. ಯಾರು ಆ ಮುಖ್ಯಸ್ಥರು ಯಾರು ಇದರಲ್ಲಿ ಅಂತ ಹೇಳಿದ್ರೆ ಪುಂಡರೀಕಪುರಿ, ಪದ್ಮ ತೀರ್ಥ, ಈ ರೀತಿಯಾದಂತಹ ಇವರಿಬ್ಬರು ಕೂಡ ಆಗಿನ ಕಾಲದಲ್ಲಿ ವಾದಿಗಳು, ಪಂಡಿತರು ಅಂತ ಪ್ರಸಿದ್ಧರಾದವರು. ಆದರೆ ಅವರೆಲ್ಲರೂ ಕೂಡ ಆ ದುಷ್ಟ ಮಾರ್ಗವನ್ನು ಅನುಸರಿಸ್ತಾ ಬಂದವರು. ಅವರನ್ನು ಮುಂದು ಮಾಡಿಕೊಂಡು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ನಾವು ಏನಾರೂ ಮಾಡಿ ಆ ಆಚಾರ್ಯರ ಈ ವೇದ ಪ್ರವಚನವನ್ನು, ಅವರ ತತ್ವ ಪ್ರಸಾರವನ್ನು ನಾವು ನಿಲ್ಲಿಸಬೇಕು. ಇಲ್ಲ ಅಂತ ಆದರೆ ನಮಗೆ ಯಾವುದೇ ರೀತಿಯಾದಂಥ ಉಳಿಗಾಲ ಅನ್ನೋದಿಲ್ಲ, ನಮ್ಮ ಮತಗಳ ಉಳಿಗಾಲವೇ ಇಲ್ಲ. ಈ ರೀತಿಯಾಗಿ ಮಾಡದೆ ಹೋದ್ವಿ ಅಂತಂದರೆ ನಮ್ಮನ್ನು ಯಾರೂ ಕೂಡ ಗೌರವವನ್ನೇ ಕೊಡೋದಿಲ್ಲ. ಎಲ್ಲರೂ ಕೂಡ ಆಚಾರ್ಯರು ಬಂದರೆ ಸಾಕು, ಹೇಗೆ ಒಂದು ಜೇನು ಬಿಂದು ಕೆಳಗೆ ಬಿದ್ದರೆ ಹೇಗೆ ಎಲ್ಲ ನೊಣಗಳು ಮುತ್ಕೋತಾವೋ ಹಾಗೆ ಆಚಾರ್ಯರು ಬಂದರೆ ಸಾಕು, ಎಲ್ಲ ಜನರು ಕೂಡ ಅವರ ಪ್ರವಚನಕ್ಕಾಗಿ, ಅವರ ಒಂದು ಸಂದೇಶಕ್ಕಾಗಿ, ಅವರ ಅನುಗ್ರಹ ಸಂದೇಶಕ್ಕಾಗಿ ಎಲ್ಲರೂ ಕೂಡ ಜನರ ಸಂದಣಿ ಅಲ್ಲಾಗತ್ತೆ. ಅವರ ಪ್ರವಚನವನ್ನು ಕೇಳಿದರೆ ಸಾಕು, ಎಲ್ಲರೂ ಕೂಡ ಅವರ ಶಿಷ್ಯತ್ವವನ್ನು ವಹಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ಅವರ ಅನುಯಾಯಿಗಳಾಗ್ತಾ ಇದ್ದಾರೆ. ಯಾರೂ ಕೂಡ ನಮ್ಮ ಪಂಥದಲ್ಲೇ ಉಳಿತಿಲ್ಲ, ನಮ್ಮ ಸಿದ್ಧಾಂತಕ್ಕೆ ಉಳಿಗಾಲವೇ ಇಲ್ಲ. ಅದರಿಂದಾಗಿ ನಾವು ಏನಾರು ಮಾಡಿ ಇದನ್ನು ತಪ್ಪಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ನಮಗೆಲ್ಲ ಉಳಿಗಾಲವೇ ಇಲ್ಲ ಅಲ್ಲ. ಈಗ ಅಷ್ಟೊಂದು ಜನ ಪಂಡಿತರಿರಬೇಕಾದ್ರೆ ಈ ಪುಂಡರೀಕಪುರಿನೇ ಅಥವಾ ಪದ್ಮತೀರ್ಥರನ್ನೇ ಯಾಕೆ ಮುಂದೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಆ ವ್ಯಾಖ್ಯಾನದಲ್ಲಿ ತಿಳಿಸುವಾಗ ಅವರು ಕೇವಲ ಆ ಶಾಸ್ತ್ರವನ್ನಷ್ಟೇ ಓದ್ದೋರು ಅಂತ ಅಷ್ಟೇ ಅಲ್ಲ, ಹೊರತಾಗಿ ಅವ್ರಿಗೆ ದುರ್ವಿದ್ಯೆಗಳು ಅಂತ ಹೇಳಿದ್ರೆ ಮಾಟ, ಈ ರೀತಿಯಾದಂತಹ ದುರ್ವಿದ್ಯೆಗಳು ಕೂಡ ಅವರು ಕಲ್ತಿದ್ರು. ಅದರಿಂದಾಗಿ ಅವರನ್ನು, ಆಚಾರ್ಯರನ್ನು ವಾದದಿಂದಂತೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರಿಗೂ ಕೂಡ ಖಾತ್ರಿ ಆಗೋಗಿದೆ. ಅದರಿಂದಾಗಿ ಬೇರೆ ದಾರಿಯನ್ನು, ಕುವರ್ತ್ಮವನ್ನು ಅವರು ಈಗ ಅನುಸರಿಸಬೇಕಾಗಿದೆ. ಅದರಿಂದಾಗಿ ಯಾರು ಅದರಲ್ಲೂ ಕೂಡ ಪ್ರವೀಣರೋ ಅವರನ್ನು ಹಿಡ್ಕೊಂಡು ನಾವು ಈ ಕಾರ್ಯವನ್ನು ಸಾಧನೆ ಮಾಡಬೇಕು. ಅದರಿಂದಾಗಿ ನಾವು ಈ ಆಚಾರ್ಯರು ಮಾಡ್ತಕ್ಕಂತಹ ಏನು ಪ್ರವಚನಾದಿಗಳಿದೆ ಅದನ್ನು ನಾವು ಅನಿವಾರ್ಯವಾಗಿ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ ನಿಲ್ಲಿಸೋದು ಅಂತ ಹೇಳಿದ್ರೆ ಯಂ ಪ್ರಾಪತ್ ಭೂರಿ ಚಿತ್ತ ಪ್ರದೇಶಂ ತಸ್ಮಾದಾಗತೇರಂತರಾಯ ಪ್ರತ್ಯಜ್ಞಾಯು ವ್ಯಕ್ತ ಮಾರ್ಯೇಣ ಸೋಪಿ ಪ್ರಾಪ್ನೋತ್ಪಾರ್ಶ್ವಂ ಹಾವಯಂ ಭಾಗ್ಯಹೀನಾ. ಈ ರೀತಿಯಾಗಿ ಹೇಳಿದಾಗ ಅಲ್ಲಿ ಆ ಪುಂಡರೀಕಪುರಿ ಅಥವಾ ಪದ್ಮತೀರ್ಥ ಅನ್ನೋ ಏನು ಪಂಡಿತರಿದ್ದರು ಅವರನ್ನು ಪ್ರತಿಜ್ಞೆ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಎಲ್ಲಿ ಈಗ ಆಚಾರ್ಯರು ಉಡುಪಿಯಿಂದ ಬದರಿಕಾಶ್ರಮಕ್ಕೆ ಹೋಗಿದ್ದರು, ಅಲ್ಲಿ ಭಗವಂತನನ್ನು ದರ್ಶನ ಎಲ್ಲ ಮಾಡಿ ಪುನಃ ಮರಳಿ ವಾಪಸ್ಸು ಬರಬೇಕಾದ್ರೆ ಭಾಷ್ಯಾದಿಗಳನ್ನು ರಚನೆ ಮಾಡಿ ಬರ್ತಿದ್ದಾರೆ ಪ್ರವಚನವನ್ನು ಮಾಡ್ತಾ. ಅವರು ಎಲ್ಲಿ ತನಕ ಬಂದಿದ್ದಾರೋ ಅಷ್ಟೇ, ಅಲ್ಲಿಂದ ನಾವು ಮುಂದೆ ಬರಲಿಕ್ಕೆ ಬಿಡೋದಿಲ್ಲ. ಆ ದಕ್ಷಿಣ ಭಾಗಕ್ಕೆ ಅವರನ್ನು ಬರಲಿಕ್ಕೆ ಬಿಡೋದಿಲ್ಲ. ಈ ಭಾಗದಲ್ಲಷ್ಟು ಕೂಡ ನಾವು ಇದನ್ನು ನಮ್ಮ ಮತವನ್ನು ಸ್ಥಾಪನೆ ಮಾಡೋಣ ಅಂಥೇಳಿ ನಾವು ಅವರನ್ನು ಬರದೇ ಇರೋ ಹಾಗೆ, ಈ ಕಡೆ ದಕ್ಷಿಣ ಭಾಗಕ್ಕೆ ಬರದೇ ಇರೋ ಹಾಗೆ ನಾವು ಅವರನ್ನು ತಡಿತೀವಿ ವಾದದಿಂದ ಅಂತ ಅವರು ಅಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾರೆ.
ಆದರೆ ಆ ಪ್ರತಿಜ್ಞೆ ಆಗಿ ಅಷ್ಟೇ ಉಳಿಯುತ್ತೆ ಹೊರತಾಗಿ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅನೇಕ ಬಾರಿ ಅವ್ರು ಹೋಗ್ತಾರೆ, ತಡಿಬೇಕು ಅಂತ ಹೋಗ್ತಾರೆ. ಆದರೆ ಅವರು ಹೋದಾಗೆಲ್ಲವೂ ಕೂಡ ವಾಸ್ತವಿಕವಾಗಿ ಇವರೆಲ್ಲರೂ ಕೂಡ ಕ್ಷುಲ್ಲಕರು ಆಚಾರ್ಯರ ಮುಂದೆ. ಆದರೂ ಕೂಡ ವಾದಕ್ಕೆ ಬಂದಿದ್ದಾರೆ ಅಂದ ತಕ್ಷಣ ವಾದ ಮಾಡದೆ ಅವರನ್ನು ಕಳಿಸಿದ್ರೆ ಹಾಗಂತಂದರೆ ಆಚಾರ್ಯರಿಗೆ ಅವರನ್ನು ವಾದ ಮಾಡಿ ಗೆಲ್ಲೋ ಸಾಮರ್ಥ್ಯ ಇಲ್ಲ ಅನ್ನೋ ರೀತಿಯಾದಂತಹ ಮಾತುಗಳು ಕೂಡ ಬರಬಾರ್ದು. ಅದರಿಂದಾಗಿ ಎಷ್ಟೇ ಸಲ ಬಂದರೂ ಕೂಡ ಅವರನ್ನು ಆ ವಾದದಲ್ಲಿ ಸೋಲಿಸಿ ಅವರನ್ನು ಕಳಿಸ್ತಾ ಇರ್ತಾರೆ. ಹೀಗೆ ಅವ್ರು ಮಾಡಿದ್ರು ಅನೇಕ ಬಾರಿ ಬಂದರೂ ಕೂಡ ಅವರನ್ನು ಸೋಲಿಸಿ ಕಳಿಸ್ತಿರ್ತಾರೆ. ಅದರಿಂದಾಗಿ ಕೊನೆಗೂ ಕೂಡ ಅವರ ಆಚಾರ್ಯರು ಎಲ್ಲ ಕಡೆಗೆ ಹೋಗಿ ಅಲ್ಲಿ ತತ್ವಪ್ರಸಾರವನ್ನು ಮಾಡಿ ಪುನಃ ಅವರು ಬಂದು ಮರಳಿಗೆ ಉಡುಪಿಗೆ ಬಂದು ಅಲ್ಲಿ ಅನಂತಾಸನಿಗೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಅದರಿಂದಾಗಿ ಅವರು ಏನು ಆ ಸಭೆಗಳಲ್ಲಿ ಪ್ರತಿಜ್ಞೆಯನ್ನು ಮಾಡಿದರು, ಆಚಾರ್ಯರನ್ನು ದಕ್ಷಿಣ ಭಾಗಕ್ಕೆ ಬರಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಅದು ಆ ಪ್ರತಿಜ್ಞೆ ಆಗೇ ಉಳಿತು ಹೊರತಾಗಿ ಅದು ಕಾರ್ಯರೂಪಕ್ಕೆ ತರಲಿಕ್ಕೆ ಅವ್ರಿಗೆ ಸಾಧ್ಯನೇ ಆಗಲಿಲ್ಲ. ಅಲ್ಲ, ಯಾಕೆ ಅವ್ರಿಗಿಷ್ಟೆಲ್ಲ ಅವ್ರಿಗೆ ದುಃಖ ಆಗ್ತಿದೆ? ಆಚಾರ್ಯರನ್ನು, ಅವರ ಶಾಸ್ತ್ರವನ್ನು, ಅವರ ಭಾಷ್ಯವನ್ನು ಅಷ್ಟು ಜನ ಮೆಚ್ಚುತ್ತಿರಬೇಕಾದ್ರೆ ಯಾಕೆ ಇವರು ಅದನ್ನು ಅಂಗೀಕಾರ ಮಾಡದೆ ಹೊಟ್ಟೆಯುರಿಯಿಂದಾಗಿ ಆಚಾರ್ಯರಲ್ಲಿ ದ್ವೇಷ ಭಾವವನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಅದಕ್ಕೆ ಕಾರಣವನ್ನು ತಿಳಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಷ್ಟು ವರ್ಷಗಳ ಕಾಲ ಯಾವುದನ್ನು ಶಾಸ್ತ್ರ ಅಂತ ತಿಳ್ಕೊಂಡಿದ್ರು, ಅವರು ಯಾವುದನ್ನು ಅನುಸರಿಸಿ ಬರ್ತಾಯಿದ್ರು, ಅದರ ಬಗ್ಗೆ ಅವರಿಗೆ ತುಂಬ ಮಹತ್ವವಾದಂಥ ಬುದ್ಧಿ. ಆ ಸಭೆಯಲ್ಲಿ ಅವರೇನು ಮುಂಚೆ ಆಚಾರ್ಯರನ್ನು ತಡಿಬೇಕು ಅನ್ನೋ ಏನು ಒಂದು ಸಭೆಯನ್ನು ಮಾಡಿಕೊಂಡಿದ್ರು, ಅದರಲ್ಲಿ ತಮ್ಮ ಶಾಸ್ತ್ರದ ಬಗ್ಗೆ ಇಷ್ಟು ಮಹತ್ವವಾದಂತಹ ಶಾಸ್ತ್ರ ನಮ್ಮದು, ಪುರಾತನವಾದಂತಹ ಶಾಸ್ತ್ರ, ಇಂತಹ ಶಾಸ್ತ್ರವನ್ನು ಅವರು ನಾಶ ಮಾಡ್ತಿದ್ದಾರೆ ಎಂಬುದಾಗೆಲ್ಲ ಅವರು ಚರ್ಚೆಯನ್ನು ಮಾಡಿರ್ತಾರೆ. ಅಂತಹ ಶಾಸ್ತ್ರವನ್ನು ಅವರು ಆಚಾರ್ಯರು ಕೇವಲ ಒಂದು ಮಾತಿನಿಂದಾಗಿ, ಅಷ್ಟು ಶಾಸ್ತ್ರವನ್ನು ಅವರು ಕೇವಲ ಒಂದು ಮಾತಿನಿಂದಾಗಿ ಅವರು ನಿರಾಕರಣೆಯನ್ನು ಮಾಡ್ತಾರೆ. ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ ಆ ಸಂಖ್ಯೆ ಸಮೇತವಾಗಿ ಇಲ್ಲಿ ಆ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾ ಇದ್ದಾರೆ. ಪ್ರಾಚ್ಯಂ ಶಾಸ್ತ್ರಂ ಯತ್ಸಪಾದಂ ತು ಲಕ್ಷಂ ವಾಕ್ಯೇನೈಕೇನಾಕ್ಷಿಪತ್ ಹರ್ಷತೀರ್ಥ. ಅಂದರೆ ಸಪಾದಂತು ಲಕ್ಷಂ, ಸಪಾದ ಅಂತಂದರೆ ಕಾಲು ಭಾಗ, ಪಾದ ಅಂತಂದರೆ ಕಾಲು ಭಾಗ, ಅಂದರೆ ಕಾಲು ಭಾಗ ಲಕ್ಷ ಅಂದರೆ 25,000 ಪ್ಲಸ್ 1,00,000 ಅಂದರೆ 1,25,000 ಸಂಖ್ಯೆ ಇರ್ತಕ್ಕಂತಹ ಏನು ನಮ್ಮ ಪ್ರಾಚೀನ ಶಾಸ್ತ್ರ ಇದೆ, ಅಂತಹ ನಮ್ಮ ಪುರಾತನವಾದಂತಹ ಶಾಸ್ತ್ರವನ್ನು ಕೇವಲ ಒಂದು ಮಾತಿನಿಂದಾಗಿ, ಆಚಾರ್ಯರ ಒಂದು ಮಾತಿನಿಂದಾಗಿ ಅವರು ಎಲ್ಲವೂ ಕೂಡ ಖಂಡನೆಗೆ ಒಳಗಾಯಿತು. ಆದ್ದರಿಂದ ಇದನ್ನು ನಾವು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗ ಆಚಾರ್ಯರನ್ನು ನಾವು ತಡಿಬೇಕು ಎಂಬುದಾಗಿ ಆ ಕುವಾದಿಗಳೆಲ್ಲರೂ ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ. ಯಾವುದದು ವಾಕ್ಯ ಅಂತ ನಮಗೆ ಕೇಳಬೇಕು ಅನ್ನೋ ಕುತೂಹಲ ಅನ್ನೋದು ಬರುತ್ತೆ. ಯಾವುದು ಅಂತ ಹೇಳಿದ್ರೆ ಅಜ್ಞಾನ ಸಂಭವಾದೇವ ತನ್ಮತಂ ಅಖಿಲಂ ಅಪಾಕೃತಂ. ಏನೋ ಆ ಪೂರ್ವತನವಾದಂಥ ಅವ್ರದ್ದೇನು ತಮ್ಮದು ಅನಾದಿಯಾದಂತಹ ಪಾರಂಪರಿಕವಾದಂತಹ ಶಾಸ್ತ್ರ ಅಂತ ಅವರೇನು ಸಚ್ಚಾಸ್ತ್ರ ಇದೇ ಸರಿಯಾದಂತಹ ಶಾಸ್ತ್ರ ಎಂಬುದಾಗಿ ಏನು ಅವರು ಹೇಳ್ತಾ ಇದ್ರು, ಆ ಶಾಸ್ತ್ರದಲ್ಲಿ ನಾವು ಯಾವುದೇ ಒಂದು ಶಾಸ್ತ್ರ ಅದು ಒಂದು ವಿಷಯ ಶಾಸ್ತ್ರ ಅಂತ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರಿ, ವಿಷಯ, ಪ್ರಯೋಜನ, ಸಂಶಯ, ಪ್ರಶ್ನೆ, ಉತ್ತರ ಇವೆಲ್ಲವೂ ಕೂಡ ಇರಲೇಬೇಕು. ಅಧಿಕಾರಿ ಅಂತಂದರೆ ಈ ರೀತಿಯಾದಂತಹ ಒಂದು ಶಾಸ್ತ್ರಕ್ಕೆ ಇರಬೇಕಾದ್ರೆ ಅಲ್ಲಿ ವಾದಗಳನ್ನು ಮಾಡಬೇಕಾದ್ರೆ ಅಜ್ಞಾನ ಅನ್ನೋದು ಇರಲೇಬೇಕು. ವಿಷಯೋ ವಿಷಯಶ್ಚೈವ ಎಂಬುದಾಗಿ ತಿಳಿಸ್ಬೇಕಾದ್ರೆ ಇವೆಲ್ಲವೂ ಕೂಡ ಇತ್ತು ಅಂತ ಹೇಳಿದ್ರೆ ಅದನ್ನು ಒಂದು ಶಾಸ್ತ್ರ ಅಂತ ಕರಿಬೋದು. ಪೂರ್ವಪಕ್ಷ, ಅದಕ್ಕೆ ಸಿದ್ಧಾಂತ, ಪ್ರಶ್ನೆ, ಉತ್ತರ, ಅಧಿಕಾರಿ, ವಿಷಯ, ಪ್ರಯೋಜನ ಇವೆಲ್ಲವೂ ಕೂಡ ಇರಬೇಕು. ಆದರೆ ವಿಷಯ ಅಂತಂದರೆ ಇಲ್ಲಿ ಎರಡು, ಸಂಶಯವೂ ಆಗತ್ತೆ ಮತ್ತು ಆ ಅರ್ಥದಲ್ಲಿ ಅದಕ್ಕೆ ವಿಷಯವಾದ ಬೇರೆ ಯಾವುದೇ ಶಾಸ್ತ್ರದಿಂದಲೂ ಕೂಡ ತಿಳಿಸದೇ ಇರತಕ್ಕಂತಹ ಒಂದು ವಿಷಯವೂ ಆ ಶಾಸ್ತ್ರವು ಪ್ರತಿಪಾದನೆ ಮಾಡ್ತಿರಬೇಕು, ಅಂದರೆ ಅದು ವಿಷಯ ಅಂತ ಕರೆಸ್ಕೊಳ್ಳುತ್ತೆ. ಈ ರೀತಿಯಾಗಿ ಎಲ್ಲವೂ ಆ ಶಾಸ್ತ್ರಕ್ಕಿತ್ತು ಅಂತ ಹೇಳಿದ್ರೆ ಅದನ್ನು ಶಾಸ್ತ್ರ ಅಂತ ಕರಿಬಹುದು. ಆದರೆ ನೀವೇನು ಇಲ್ಲಿ ತನಕ ಪುರಾತನ ಶಾಸ್ತ್ರ ಅಂತ ಹೇಳ್ತಾ ಇದ್ದೀರಿ, ಆ ಶಾಸ್ತ್ರದ ಪ್ರಕಾರ ಅಜ್ಞಾನ ಅನ್ನೋದನ್ನೇ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನವನ್ನೇ ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ಅಜ್ಞಾನ ಇಲ್ಲದೆ ನಾವು ಏನನ್ನೂ ಕೂಡ ಕೊಡಿಸ್ಲಿಕ್ಕೆ ಬರೋದಿಲ್ಲ ಆ ಮತದ ಪ್ರಕಾರ.
ಯಾಕೆ ಅಂತ ಹೇಳಿದ್ರೆ ಅವರ ಅಜ್ಞಾನವನ್ನು ಆಶ್ರಯಿಸೇ ಮತ್ತೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಅನ್ನೋದನ್ನು ಅವರು ಹೇಳಿದ್ದಾರೆ. ಅದರಿಂದಾಗಿ ಆ ಅಜ್ಞಾನವನ್ನು ಅವರು ನಿರೂಪಣೆಯನ್ನು ಮಾಡಬೇಕು. ಆದರೆ ಆ ಅಜ್ಞಾನವನ್ನೇ ನಿರೂಪಣೆ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅವರ ಮುಂದೆ ಆ ಅಜ್ಞಾನವನ್ನು ಆಶ್ರಯಿಸಿ ಏನು ಅವರು ಬೆಳೆಸಿರ್ತಕ್ಕಂತಹ ಶಾಸ್ತ್ರ ಇದೆ ಆ ಶಾಸ್ತ್ರವೇ ಇಲ್ಲ ಅಂತ ಆಗತ್ತೆ. ಅದರಿಂದಾಗಿ ಆಚಾರ್ಯರ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡೋಕ್ಕಾಗದೆ ಅಜ್ಞಾನವನ್ನೇ ಅವರು ಸಮರ್ಥನೆಯನ್ನು ಮಾಡಲಿಕ್ಕೆ ಬರಲಿಲ್ಲ. ಯಾವಾಗ ಅಜ್ಞಾನವನ್ನೇ ಸಮರ್ಥನೆ ಮಾಡಲಿಕ್ಕೆ ಬರಲಿಲ್ವೋ ಆವಾಗ ಅವರ ಎಲ್ಲ ಶಾಸ್ತ್ರವು ಅದರ ಮೇಲೆ ಅಜ್ಞಾನದ ಎಂಬ ಬುನಾದಿಯ ಮೇಲೆ ಕಟ್ಟಿರ್ತಕ್ಕಂತಹ ಎಲ್ಲ ಅವರ ಶಾಸ್ತ್ರ ಎಂಬಂತಹ ಕಟ್ಟಡ ಬಿದ್ದೋಯ್ತು. ಅದರಿಂದಾಗಿ ಯಾವಾಗ ಆಚಾರ್ಯರ ಒಂದು ಮಾತಿನಿಂದಾಗಿ ಅವರ ಎಲ್ಲ ಶಾಸ್ತ್ರವು ಖಂಡಿತ ಅಂತಾಯಿತೋ ಅದನ್ನು ಅವ್ರಿಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಅವ್ರಿಗೆ ಅದು ತುಂಬ ದುಃಖವನ್ನು ಉಂಟು ಮಾಡ್ತಿದೆ. ಅವ್ರಿಗೆ ಏನಾರು ಮಾಡಿ ಯಾವ ಒಳ್ಳೆ ದಾರಿನೋ ಕೆಟ್ಟ ದಾರಿನೋ ಸರಿ ದಾರಿನೋ ತಪ್ಪು ದಾರಿನೋ ನಾವು ಹೇಗಾರು ಮಾಡಿ ಆಚಾರ್ಯರನ್ನು ನಾವು ತಡಿಬೇಕು, ಅವರ ಮತವನ್ನು ಅವರ ಶಾಸ್ತ್ರವನ್ನು ಪ್ರಸಾರ ಆಗದಂತೆ ನಾವು ನೋಡ್ಕೋಬೇಕು. ಅಷ್ಟೇ ಅಲ್ಲ, ಇನ್ನೊಂದು ಅವ್ರಿಗೆ ದುಃಖ ಕಾರಣ ಏನು ಅಂತ ಹೇಳಿದ್ರೆ ಆ ಆಚಾರ್ಯರ ಪ್ರವಚನವನ್ನು ಕೇಳಿರ್ತಕ್ಕಂತಹ ಜನರೆಲ್ಲರೂ ಕೂಡ ಅಲ್ಲಿ ಓಡಾಡುವಾಗ ಅಕ್ಕಪಕ್ಕ ಇವರ ಸುತ್ತಮುತ್ತಲೆಲ್ಲರೂ ಕೂಡ ಮಾತಾಡ್ಕೋತಾ ಇದ್ರು. ಏನು ಅಂತ ಹೇಳಿದ್ರೆ ಆ ಭಗವಂತನೇ ಈ ಆಚಾರ್ಯರ ರೂಪದಲ್ಲಿ ಬಂದಿದ್ದಾನೇನೋ ತತ್ವೋಪದೇಶ ಮಾಡುವುದಕ್ಕೋಸ್ಕರ ಅನ್ನೋ ರೀತಿಯಾಗಿ ಎಲ್ಲ ಜನರು ಮಾತಾಡಿಕೊಂಡಾಗ ವೇದವ್ಯಾಸೋ ಏಷ ವೇದೋನುಮೂರ್ತೋ ದಿವ್ಯಾ ಮೂರ್ತಿ ಯಸ್ಯ ಸಾ ಸುಸ್ಮಿತಸ್ಯ ಅಂದರೆ ವೇದವ್ಯಾಸ ದೇವರೇ ಬಂದಿದ್ದಾರೇನೋ ಅನ್ನೋ ರೀತಿಯಾಗಿ ಅವರು ಎಲ್ಲ ಜನರು ಮಾತಾಡ್ತಿದ್ರೆ ನಾವಿದನ್ನು ತಡ್ಕೊಂಡು ಹೇಗಿರ್ಲಿಕ್ಕೆ ಸಾಧ್ಯ? ಅದರಿಂದಾಗಿ ನಾವು ಏನಾರು ಮಾಡಿ ನಾವು ಇದನ್ನು ತಪ್ಪಿಸಬೇಕು ಎಂಬುದಾಗಿ ಅವರು ಪುನಃ ಮಂತ್ರಾಲೋಚನೆ ಮಾಡಿ ಕೊನೆಗೆ ಎಷ್ಟು ನೀಚ ಸ್ಥಿತಿಗೆ ಅವರು ಇಳಿತಾರೆ ಅಂತ ಹೇಳಿದ್ರೆ ಎಲ್ಲಿ ನಾವು ತಡಿಲಿಕ್ಕೆ ವಾದದಿಂದಂತೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಪುಂಡರೀಕಪುರಿ ಆಗಿರ್ಬೋದು ಅಥವಾ ಪದ್ಮತೀರ್ಥರಾಯ ಮೊದಲಾದಂತಹ ಏನು ಉತ್ತಮ ಪಂಡಿತರಿದ್ದಾರೆ ಅವ್ರ ಕೈಲೇ ಅದನ್ನು ತಡೀಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ತಡಿಲಿಕ್ಕೆ ಸಾಧ್ಯನಾ? ಆದರೆ ಆದರೂ ಕೂಡ ನಾವು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಅವ್ರು ಎಂತಹ ಒಂದು ಕುಕೃತ್ಯಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಅವರು ಕೊನೆಗೆ ಇದಂತೂ ವಾದದಲ್ಲಂತೂ ಆಚಾರ್ಯರನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅವರಿಗೆ ನಾವು ಅವಮಾನವನ್ನು ಮಾಡೋದು. ಅಂದರೆ ಎಲ್ಲೆಲ್ಲಿ ಆಚಾರ್ಯರು ಇನ್ನೇನು ಈ ಊರಿಗೆ ಬರ್ತಾರೆ ಅಂತ ಹೇಳಿದ್ರೆ ಮುಂಚೆನೇ ಆ ಊರುಗಳಿಗೆ ಹೋಗಿ ಆಚಾರ್ಯರ ಬಗ್ಗೆ ತಪ್ಪಾದಂತಹ ಮಾಹಿತಿಯನ್ನು ಕೊಟ್ಟು ಅವರ ಬಗ್ಗೆ ಅಪಪ್ರಚಾರ ಮಾಡಿ ಅವರು ಬಂದರೆ ಯಾರೂ ಕೂಡ ಅವರನ್ನು ಆದರ ಮಾಡದೇ ಇರೋ ಹಾಗೆ ಪ್ರಚೋದನೆ ಮಾಡೋದು, ಈ ರೀತಿಯಾದಂತಹ ನಾವು ಕೆಲಸವನ್ನು ಮಾಡಬೇಕು. ಇನ್ನು ಅವರು ಬಂದರು ಅಂತ ಹೇಳಿದ್ರೆ ಆಚಾರ್ಯರ ಶಿಷ್ಯರು ಬಂದರು ಅಂತ ಹೇಳಿದ್ರೆ ಅವರ ದಂಡವನ್ನು ಕಿತ್ಕೊಂಡು ಮುರಿದು ಹಾಕ್ತಕ್ಕಂಥದ್ದು, ಇನ್ನು ಅವರು ಮಾಡಿರ್ತಕ್ಕಂತಹ ಗ್ರಂಥ ಭಂಡಾರವನ್ನು ಅಪಹಾರ ಮಾಡೋದು, ಈ ರೀತಿಯಾದಂತಹ ಕೆಲಸಗಳಿಂದಾಗಿ ಆದರೂ ಅವರನ್ನು ತಡಿಬೇಕು ಅಂತ ಹೇಳಿ ಒಂದು ಮಂತ್ರಾಲೋಚನೆಯನ್ನು ಮಾಡ್ತಾರೆ. ಅದನ್ನು ತಿಳಿಸ್ತಾರೆ. ಗ್ರಾಮೇ ಗ್ರಾಮೇ ವಾರ್ಯತಾಂ ಮಾನನೇಶಾಂ ಪೂರ್ವಂ ಪೂರ್ವಂ ಸಾಮಪೂರ್ವೈ ಉಪಾಯೈ ಸಂಪ್ರಾಪ್ತಾನಾಂ ಮಾನಭಂಗಾಯ ಕಾರ್ಯಂ ಗ್ರಂಥಾಕರ್ಷಾದ್ಯುಜ್ಯತೈರಸ್ಮದೀಯೈ. ಆದ್ದರಿಂದ ಇಂತಹ ಒಂದು ನೀಚ ಕಾರ್ಯಕ್ಕೂ ಕೂಡ ಅವರು ಇಳಿಲಿಕ್ಕೆ ಸನ್ನದ್ಧರಾಗ್ಬಿಡ್ತಾರೆ. ಅಂದರೆ ಅವ್ರಿಗೆ ಅಷ್ಟು ಫ್ರಸ್ಟ್ರೇಷನ್, ಏನಾದ್ರು ಮಾಡಬೇಕು, ನಮಗೆ ಅದನ್ನು ತಡಿಬೇಕಷ್ಟೇ ಹೊರತಾಗಿ ನಾವು ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರೆ ನಮ್ಮನ್ನು ಯಾರನ್ನೂ ಕೂಡ ಆಚಾರ್ಯರು ನಮಗೆ ಉಳಿಲಿಕ್ಕೆ ಬಿಡೋದಿಲ್ಲ. ನಮ್ಮ ಎಲ್ಲ ಮತಗಳನ್ನು ಕೂಡ ಅವರು ಖಂಡಾತುಂಡವಾಗಿ ನಿರಾಕರಿಸಿ ಅವರ ಸಿದ್ಧಾಂತವನ್ನು ಅಂದರೆ ಭಗವಂತ ಸರ್ವೋತ್ತಮ, ಜೀವ ಮತ್ತು ಬ್ರಹ್ಮನಿಗೆ ಭೇದ, ಈ ಸಿದ್ಧಾಂತವನ್ನೇ ಎಲ್ಲ ಕಡೆ ಅವರು ಸಾರ್ತಾರೆ ಎಂಬುದಾಗಿ ಅವರು ನಿಶ್ಚಯಿಸಿ ನಂತರ ಎಲ್ಲಿ ಆಚಾರ್ಯ ಶಿಷ್ಯರು ಬಂದರೋ ಅಲ್ಲಿ ಈ ರೀತಿಯಾದಂತಹ ಕುಕೃತ್ಯಗಳನ್ನು ಮಾಡಲಿಕ್ಕೆ ಅವರು ಪ್ರವೃತ್ತರಾಗ್ತಾರೆ. ಅಲ್ಲ, ಇಂತಹ ಕುಕೃತ್ಯವನ್ನು ಮಾಡಿದ್ರೂ ಕೂಡ ಯಾರೂ ಏನು ಮಾಡಲಿಲ್ವಾ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೇಳುವಾಗ ಇತ್ಯಾದ್ಯೇತೆ ಆಲೋಚ್ಯ ಕಾಲೇ ಚಕ್ರುರ್ವಕ್ರಾಹ ಚಕ್ರಿಭಕ್ತ ಪ್ರತೀಪಂ ಯೋಗ್ಯ ಮಂಕ್ತುಂ ತೇನ್ಯಥಾ ಸ್ಯುಃ ಕಥಂ ವಾ ದುಃಖಾಗ್ರಾಂಬೋ ಸ್ಯಂಧತಾ ಮಿಶ್ರ ಸಿಂಧೌ. ಅಂದರೆ ಅವರು
ತಮ್ಮ ಯೋಗ್ಯವಾದಂತಹ ಪ್ರಾಪ್ತಿ ಏನು ಅಂಧನ್ ತಮಸ್ಸು, ಸುಮ್ಮನೆ ಅಂಧನ್ ತಮಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾದಂತಹ ಅವರ ಸಾಧನೆಯನ್ನು ಕೂಡ ಪಾಪ ಸಾಧನೆಯನ್ನು ಕೂಡ ಮಾಡಲೇಬೇಕು. ಅದರಿಂದಾಗಿ ಈ ರೀತಿಯಾಗಿ ಮಾಡಿರ್ತಕ್ಕಂತಹ ದುರಾಲೋಚನೆಯನ್ನು ಅವರು ಕಾರ್ಯಗತ ಮಾಡುವ ಮೂಲಕ ತಮ್ಮ ಪಾಪ ಸಾಧನೆಯನ್ನು ಅವರು ಮಾಡಿಕೊಂಡ್ರು. ಈ ರೀತಿಯಾಗಿ ಯಾವಾಗ ಮಾಡಲಿಕ್ಕೆ ಶುರು ಮಾಡಿದ್ರು, ಒಂದು ಕಡೆ ಆಯಿತು ಆಚಾರ್ಯರ ಶಿಷ್ಯರಿಗೆಲ್ಲ ಈ ರೀತಿಯಾದಂತಹ ಅಪಮಾನ ಆಯಿತು. ನಂತರ ಆಯಿತು, ಇನ್ನು ಇವಾಗೆಲ್ಲ ಕೂಡ ಅವರು ಕುಗ್ಗಿರ್ತಾರೆ. ಇಂತಹ ಸಮಯದಲ್ಲಿ ನಾವು ವಾದವನ್ನು ಮಾಡಿದ್ರೆ ಅವರೇನು ಉತ್ತರವನ್ನೇ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ನಾವು ಅವರನ್ನು ಜಯಿಸ್ಬಿಡ್ಬೋದು ಅನ್ನೋ ಒಂದು ಆಲೋಚನೆಯಿಂದಾಗಿ ಆ ಪುಂಡರೀಕಪುರಿಯನ್ನು ವಾದಕ್ಕೆ ಅಂತ ಕಳಿಸ್ತಾರೆ. ಈ ಆಚಾರ್ಯರ ಹತ್ರ ವಾಸ್ತವಿಕವಾಗಿ ಒಂದು ಸತಿ ಅವರೆಲ್ಲರೂ ಕೂಡ ಸೋತಾಗೋಗಿದೆ. ಸೋತಾಗಿದ್ದರೂ ಕೂಡ ಪುನಃ ಅವನು ಬಂದರೂ ಕೂಡ ಆಚಾರ್ಯರು ಅವನ ಜೊತೆ ವಾದವನ್ನು ಮಾಡ್ತಿದ್ದಾರೆ. ಅದನ್ನೇ ತಿಳಿಸ್ತಿದ್ದಾರೆ, ಅಪ್ಯಲ್ಪೋಸೌ ನಹ್ಯುಪೇಕ್ಷಾಂ ಬಭುವೆ. ಅವನು ಅಲ್ಪ, ಅವನಿಗೆ ವಾಸ್ತವಿಕವಾಗಿ ಆಚಾರ್ಯರಲ್ಲ, ಆಚಾರ್ಯರೇ ಯಾರೋ ಶಿಷ್ಯರೋ ಪ್ರಶಿಷ್ಯರೋ ಅವನನ್ನು ವಾದದಲ್ಲಿ ಸೋಲಿಸಬಹುದಿತ್ತು. ಆದರೂ ಕೂಡ ಆಚಾರ್ಯರು ಅವನ ಮೇಲಿನ ಕರುಣೆಯಿಂದಾಗಿ ಏನೋ ಪಾಪ ಬಂದಿದ್ದಾನೆ, ಅದರಿಂದಾಗಿ ಅವನಿಗೂ ವಾದ ಮಾಡಲಿ, ಅವನನ್ನು ಸೋಲಿಸೋದೇನು ಆಚಾರ್ಯರಿಗೂ ದೊಡ್ಡ ವಿಷಯ ಅಲ್ಲ. ಅದರಿಂದಾಗಿ ಅವನು ವಾದಕ್ಕೆ ಅಂತ ಬಂದಾಗ ಕ್ಷಣಾರ್ಧದಲ್ಲಿ ಅವನನ್ನು ಪರಾಜಿತನನ್ನಾಗಿ ಮಾಡಿ ಅಲ್ಲಿ ಜಾಸ್ತಿ ಸಮಯವೇ ಹೋಗಲಿಲ್ಲ. ಅದರಿಂದಾಗಿ ಅವನನ್ನು ಪರಾಜಯಗೊಳಿಸಿ ಭಗವಂತನ ಪ್ರೀತಿಗಾಗಿ ಅಲ್ಲಿ ಆಚಾರ್ಯರು ವೇದ ಪ್ರವಚನವನ್ನು ಅಂದರೆ ವೇದ ಮಂತ್ರಗಳ ಅರ್ಥವನ್ನು ಅಲ್ಲಿ ಆಚಾರ್ಯರು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ನೆರೆದಿರ್ತಕ್ಕಂತಹ ಜನರೆಲ್ಲರೂ ಕೂಡ ತದೇಕ ಚಿತ್ತದಿಂದಾಗಿ ಆ ಆಚಾರ್ಯರ ಪ್ರವಚನವನ್ನು ಕೇಳಿ ಬಹಳ ಸಂತುಷ್ಟರಾಗಿ ಪುನಃ ಇಲ್ಲಿ ಈ ಪುಂಡರೀಕಪುರಿ ಎಂಬಂತಹ ಏನು ವಾದಿ ಬಂದಿದ್ನಲ್ಲ ಅವನೇನು ಹೇಳ್ತಾನೆ. ಯಾಕೆಂತಂದರೆ ಆ ಸ್ಥಳದಲ್ಲೆಲ್ಲರೂ ಕೂಡ ಇವರಾಗಲೇ ಹೋಗಿ ಆಚಾರ್ಯರ ಬಗ್ಗೆ ಇವ್ರು ಹೇಳೋದೆಲ್ಲ ತಪ್ಪು, ಇವ್ರು ಮಾಡೋದೆಲ್ಲ ಸರಿಯಲ್ಲ, ಇವ್ರು ಹೇಳೋದೆಲ್ಲ ಸುಳ್ಳು, ಈ ರೀತಿಯಾದಂಥ ಅಪಪ್ರಚಾರ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದಾಗಿ ಅವ್ರಿಗೆ ಆಚಾರ್ಯ ಹೇಳಿದ ಸರಿನೋ ಹೌದೋ ಅಲ್ವೋ ಈ ರೀತಿಯಾದಂತಹ ಸಂಶಯದಲ್ಲಿ ಸಾಮಾನ್ಯವಾಗಿ ನಮ್ಮಂತಹ ಅಜ್ಞಾನಿಗಳು ಕೂಡ ಇರ್ತೀವಿ. ಆದ್ದರಿಂದಾಗಿ ಯಾವಾಗ ಆಚಾರ್ಯರು ಇಂತಹ ಉತ್ತಮವಾದಂತಹ ಪ್ರವಚನವನ್ನು ಕೇಳಿದ್ರು ಅವ್ರಿಗೆ ಯಾಕೋ ಇವರು ಹೇಳಿದ ಸರಿ ಇಲ್ವಲ್ಲ, ಯಾರು ಪುಂಡರೀಕಪುರಿ ಹೇಳಿದ್ದು ಅವನು ಏನೋ ತಪ್ಪು ಹೇಳಿದ್ದಾನೆ. ಯಾಕೆಂತಂದರೆ ಇಂತಹ ಪ್ರವಚನವನ್ನು ಯಾವುದೋ ಸಾಮಾನ್ಯ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಒಂದು ವೇಳೆ ಇದು ತಪ್ಪು ಅಂತ ಆದರೆ ಹಾಗಂದ್ರೆ ಅವನು ಸರಿ ಇರೋದು ಹೇಳಬೇಕಲ್ಲ. ಹಾಗಂತಂದರೆ ಅವನ ಹತ್ರ ಹೋಗು ಕೇಳೋಣ, ಆವಾಗ ಗೊತ್ತಾಗತ್ತೆ ಏನು ಅಂತ ಹೇಳಿ ಅಲ್ಲಿರ್ತಕ್ಕಂತಹ ಜನರೆಲ್ಲರೂ ಕೂಡ ಆ ಪುಂಡರೀಕಪುರಿ ಹತ್ರ ಬಂದು, ಸರಿ ಆಚಾರ್ಯರು ಈಗ ವೇದ ಪ್ರವಚನವನ್ನು ಮಾಡಿದ್ದಾರೆ, ನೀವು ಯಾವುದು ಸರಿಯಲ್ಲ ಅಂತ ಹೇಳ್ತಿರಲ್ಲ, ಹಾಗಂತಂದರೆ ನೀವು ವೇದ ಪ್ರವಚನವನ್ನು ಮಾಡಿ ಸರಿಯಾದದನ್ನು ಹೇಳಿ ಅಂತ ಹೇಳ್ತಾರೆ. ಆವಾಗ ಆ ಪುಂಡರೀಕಪುರಿಯು ಕೂಡ ತಾನು ಆ ಆಚಾರ್ಯರಿಗೆ ಸಮಾನನಾಗಿ ವೇದ ಪ್ರವಚನವನ್ನು ಮಾಡಬಲ್ಲೆ ಎಂಬುದನ್ನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ತಾನು ಕೂಡ ವೇದ ಪ್ರವಚನವನ್ನು ಶುರು ಮಾಡಲಿಕ್ಕೆ ಹೋಗ್ತಾನೆ. ಅವನು ತಗೊಳ್ತಕ್ಕಂತಹ ಮಂತ್ರ ಏನು ಆ ಋಗ್ವೇದದ ಮೊದಲನೇ ಮಂತ್ರ ಇದೆ, ಅಗ್ನಿಮೀಳೆ ಪುರೋಹಿತಂ ಎಂಬಂತಹ ಮಂತ್ರ. ಆ ಮಂತ್ರದ ಒಂದು ಪ್ರವಚನವನ್ನು ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ. ಆದರೆ ಪ್ರಾರಂಭದಲ್ಲೇ ಅವನು ಎಡವಿ ಎಲ್ಲರಿಂದಲೂ ಕೂಡ ಅಪಹಾಸ್ಯಕ್ಕೊಳಗಾಗ್ತಾನೆ. ಏನು ಅಂತ ಹೇಳಿದ್ರೆ ಆ ಮಂತ್ರದಲ್ಲಿ ಅಗ್ನಿನ ರೈಮಷ್ಣವತ್ ಪೋಷಮೇವ ದಿವೇ ದಿವೆ ಎಂಬುದಾಗಿ ಮುಂದೆ ಆ ಮಂತ್ರ ಅನ್ನೋದು ಬರುತ್ತೆ. ಅಲ್ಲಿ ಅಗ್ನಿನ ರೈಮ್ ಈ ರೀತಿಯಾಗಿ ಅಲ್ಲಿ ಪದವಿಭಾಗ ವಾಸ್ತವಿಕವಾಗಿ ಇರತಕ್ಕಂಥದ್ದು. ಆದರೆ ಅವನು ಅಲ್ಲಿ ಪದವಿಭಾಗವನ್ನು ಮಾಡಬೇಕಾದ್ರೆ ಅಗ್ನಿ ನಾರಯಿಂ ಈ ರೀತಿಯಾದಂತಹ ಪದವಿಭಾಗವನ್ನು ಮಾಡಿದಾಗಲೇ ಅಲ್ಲಿ ಇದ್ದಂತಹ ಎಲ್ಲ ವೇದ ಪಂಡಿತರು ಕೂಡ ಇವನು ಮಾಡ್ತಿರ್ತಕ್ಕಂತಹ ಏನು ಪ್ರವಚನ ಇದೆ ಇದು ಅಸಾಧು, ಹೊರತಾಗಿ ಆಚಾರ್ಯರು ಮಾಡಿದ್ದಲ್ಲ. ಅದರಿಂದಾಗಿ ಯಾಕೆಂತಂದರೆ ಅಲ್ಲಿ ನೆರೆದಿರ್ತಕ್ಕಂಥವರೆಲ್ಲ ಯಾವುದೋ ಸಾಮಾನ್ಯ ಅಜ್ಞಾನಿಗಳಲ್ಲ, ಹೊರತಾಗಿ ಎಲ್ಲರೂ ಕೂಡ ವೇದ ಪಂಡಿತರು ಶಾಸ್ತ್ರಜ್ಞರಾಗಿ ಅವರು ಅಲ್ಲಿ ಆಚಾರ್ಯರ ಮತ್ತು ಇವರ ಏನು ಪುಂಡರೀಕಪುರಿಯ ವಾದ ಸ್ಥಳಕ್ಕೆ ಬಂದಿರ್ತಾರೆ. ಅವರು ಕೂಡ ಯಾಕೆಂತಂದರೆ ಶಾಸ್ತ್ರ ವಿಚಾರ ಆಗಬೇಕಾದ್ರೆ ಸಾಮಾನ್ಯ ಜನರು ಅಲ್ಲಿರೋದೇ ಇಲ್ಲ, ಹೊರತಾಗಿ ಎಲ್ಲ ವೇದಜ್ಞರು ಅಲ್ಲಿ ಬಂದು ನೆರೆದಿರ್ತಾರೆ. ಅದರ ಹಿಂದೆ ಅವರನ್ನು ಅರಿಸಿ ಪುನಃ ಜನಸಾಮಾನ್ಯರು ಕೂಡ ಬಂದಿರ್ತಾರೆ. ಅಂತಹ ಕಡೆ ಇವನು ಯಾವುದೋ ತನಗೆ ತೋಚಿದಂತೆ ತಾನು ಪದಚ್ಛೇದವನ್ನು ಮಾಡ್ದ. ಆ ಪದಚ್ಛೇದವನ್ನು ಮಾಡಿದ ಕೂಡಲೇ ಅಲ್ಲಿದ್ದಂತಹ ವೇದ ಪಂಡಿತರೆಲ್ಲರಿಗೂ ಕೂಡ ಇದು ಸರಿಯಲ್ಲ, ಹೊರತಾಗಿ
ಇದು ತಪ್ಪಾದಂತಹ ವ್ಯಾಖ್ಯಾನ ಇವನು ಮಾಡ್ತಿರ್ತಕ್ಕಂಥದ್ದು ಅಂತ ಹೇಳಿ ಅವನು ಅಲ್ಲಿ ಅಪಹಾಸ್ಯಕ್ಕೀಡಾಗಿ ಅವನು ಅಲ್ಲಿ ಸೋತು ಅಲ್ಲಿಂದ ಓಡ್ತಾನೆ. ಹೀಗೆ ಅವನು ಪರಾಜಯವನ್ನು ಹೊಂದಿ ಓಡಿದ ಮೇಲೆ ಪುನಃ ಈಗ ಪದ್ಮ ತೀರ್ಥರು ಮತ್ತೊಂದು ಕೃತ್ಯವನ್ನು ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಸರಿ, ಈಗ ಆಚಾರ್ಯರ ಬಗ್ಗೆ ತಪ್ಪಾದಂತಹ ಒಂದು ಆಲೋಚನೆಗಳನ್ನು, ವಿಷಯಗಳನ್ನು ಹರಡಿಸಿ ಅದರಿಂದಾಗಿ ಆಚಾರ್ಯರು ಆ ಊರಿಗೆ ಬರದೇ ಇರೋ ಹಂಗೆ ಮಾಡಬಹುದು ಅಂತೇನು ಅಂದ್ಕೊಂಡಿದ್ರು, ಅದಂತೂ ಸಫಲ ಆಗಲಿಲ್ಲ. ಯಾಕೆ ಅಂತಂದರೆ ಆಚಾರ್ಯರ ಮಾತಿನ ವೈಖರಿಯಿಂದಲೇ ಅವರೆಲ್ಲರೂ ಸೋತು ಸುಣ್ಣಾಗಿ ಕೇವಲ ಒಂದೊಂದು ಮಾತಿನಿಂದಲೇ ಅವರ ವಾದವನ್ನು ಗೆಲ್ಲಕ್ಕಾಗದೆ ಎಲ್ಲರೂ ಕೂಡ ಸೋತೋದ್ರು. ಅಷ್ಟೇ ಅಲ್ಲ, ಆಚಾರ್ಯರ ಪ್ರವಚನದಿಂದಾಗಿ ಅಲ್ಲಿ ನೆರೆದಿರ್ತಕ್ಕಂತಹ ಪಂಡಿತರೆಲ್ಲರೂ ಕೂಡ ಹೌದು ಇದು ಸರಿ ಎಂಬಂತೆ ಆಚಾರ್ಯರು, ಯಾಕೆ ಅಂತಂದರೆ ಆಚಾರ್ಯರು ಯಾವುದೇ ರೀತಿಯಾದಂತಹ ತಮ್ಮ ಸ್ವಂತ ವಾಕ್ಯವನ್ನು ಹೇಳ್ತಾನೇ ಇರಲಿಲ್ಲ. ಯಾವುದೇ ಹೇಳಿದ್ರೂ ಕೂಡ ಅದಕ್ಕೆ ಸರಿಯಾದಂತಹ ಪ್ರಮಾಣಗಳನ್ನು, ತಮ್ಮ ಮಾತಿಕ್ಕಿಂತ ಪ್ರಮಾಣ ವಾಕ್ಯಗಳನ್ನು ಹೆಚ್ಚು ಕೊಟ್ಟು ಆ ವಿಷ್ಣು ಸರ್ವೋತ್ತಮತ್ವವನ್ನು ಸಮರ್ಥನೆ ಮಾಡ್ತಿದ್ರು. ಅದರಿಂದಾಗಿ ಆ ವೇದ ಪ್ರವಚನಗಳಿಂದಾಗಿಯೂ ಕೂಡ ಆಚಾರ್ಯರನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಮಾಡ್ಬೋದು ಅಂತ ಹೇಳಿದ್ರೆ, ಅವ್ರಿಗೆಲ್ಲ ಶಕ್ತಿ ಯಾವುದು? ಗ್ರಂಥಗಳು. ಅದರಿಂದ ಗ್ರಂಥಗಳನ್ನೇ ಅಪಹಾರ ಮಾಡಿಬಿಟ್ರೆ ಅವ್ರಿಗೆ ಯಾವ ಸಾಮರ್ಥ್ಯ ಅಂದರೆ ಅವರ ಬಲವನ್ನು ಕಿತ್ಕೊಂಡಂಗೆ ಆಗತ್ತೆ. ಅವಾಗ ನಾವು ಆಚಾರ್ಯರನ್ನು ಗೆಲ್ಬೋದು ಅಂತ ಹೇಳಿ ಆ ಆಚಾರ್ಯರು ಏನು ಗ್ರಂಥಾಲಯ, ಆಚಾರ್ಯರ ಏನು ಗ್ರಂಥಾಲಯ ಇದೆ ಅದನ್ನು ನೋಡಿಕೊಳ್ತಿರ್ತಕ್ಕಂತಹ ಏನು ಶಂಕರ ಆಚಾರ್ಯರು, ಶಂಕರ ಭಟ್ಟರು ಅವರನ್ನು ಅವರಿಗೆ ತೊಂದರೆಯನ್ನು ಕೊಟ್ಟು ಅಲ್ಲಿದ್ದಂತಹ ಆಚಾರ್ಯರ ಸಂಬಂಧಪಟ್ಟಂತಹ ಎಲ್ಲ ಗ್ರಂಥಗಳನ್ನು ಅವರು ಅಪಹಾರ ಮಾಡ್ತಾರೆ. ಯಾವಾಗ ಈ ರೀತಿಯಾಗಿ ಅಪಹಾರ ಮಾಡ್ತಾರೋ ಆ ವಿಷಯ ನೇರವಾಗಿ ಆಚಾರ್ಯರಿಗೆ ತಿಳಿಯುತ್ತೆ. ತಕ್ಷಣ ಯಾವುದೇ ವಿಳಂಬವನ್ನು ಮಾಡದೆ ಆಚಾರ್ಯರು, ನಾವು ಹಿಂದೆ ಜ್ಯೇಷ್ಠಯತಿಗಳು ಅಂತ ಕೇಳಿದ್ವಿ, ಅವರೊಟ್ಟಿಗೆ ಆಚಾರ್ಯರು ಅವರನ್ನೂ ಕೂಡ ಕರ್ಕೊಂಡು ಈ ಪದ್ಮತೀರ್ಥ ಇದ್ದಂತಹ ಸ್ಥಳಕ್ಕೆ ಬರ್ತಾರೆ. ಬಂದು ಅಲ್ಲಿ ಅವನನ್ನು ವಾದದಲ್ಲಿ ಪರಾಭವಗೊಳಿಸ್ತಾರೆ. ಯಾಕೆ ಅಂತಂದರೆ, ಅಷ್ಟ್ಯಾಕೆ ಆಚಾರ್ಯರು ಅವರು ಧಾವಂತದಿಂದ ಬಂದರು ಅಂತ ಹೇಳಿದ್ರೆ, ಅವರು ಕೇವಲ ಗ್ರಂಥ ಚೌರ್ಯವನ್ನು ಮಾಡಿದ್ದಷ್ಟೇ ಅಲ್ಲ, ಆ ಆಚಾರ್ಯರ ಭಕ್ತರಾದಂತಹ ಆ ಶಂಕರ ಪಂಡಿತರೇನಿದ್ರು ಅವ್ರಿಗೂ ಕೂಡ ತುಂಬ ರೀತಿಯಾದಂಥ ಹಿಂಸೆಯನ್ನು ಕೊಟ್ಟು ಆ ಗ್ರಂಥವನ್ನು ಚೌರ್ಯ ಮಾಡಿದರು. ಅದರಿಂದಾಗಿ ಗ್ರಂಥ ಅಂತ ಹೇಳಿದ್ರೆ ಸರಸ್ವತಿ, ಆ ಸರಸ್ವತಿಯನ್ನು ಚೌರ್ಯ ಮಾಡಿದ್ರು. ಅಷ್ಟೇ ಅಲ್ಲ, ಬ್ರಾಹ್ಮಣನಿಗೆ ತೊಂದರೆಯನ್ನು ಕೊಟ್ಟರು. ಇವೆರಡನ್ನೂ ಕೂಡ ಆ ವೇದರಾಶಿಯನ್ನು ಚೌರ್ಯ ಮಾಡಿದ್ರು. ಇವ್ಯಾವುದನ್ನು ಕೂಡ ಆಚಾರ್ಯರು ಸಹನೆ ಮಾಡೋದೇ ಇಲ್ಲ. ಅದರಿಂದಾಗಿ ತಮ್ಮ ಭಕ್ತರಿಗೆ ಕಷ್ಟವಾಯಿತು ಅಂತ ಹೇಳಿದ್ರೆ ಅವರು ಯಾವತ್ತೂ ಕೂಡ ಸಹನೆ ಮಾಡಲ್ಲ. ಅದರಿಂದಾಗಿ ಅವರು ತಕ್ಷಣವೇ ಆ ಜ್ಯೇಷ್ಠಯತಿಗಳೊಟ್ಟಿಗೆ ಬಂದು ಅವರು ಅಲ್ಲಿದ್ದಂತಹ ಪದ್ಮಭಟ್ಟರನ್ನು, ಪದ್ಮತೀರ್ಥರನ್ನು ಖಂಡನೆಯನ್ನು ಮಾಡಿದ್ರು. ವಾದವಕ್ಕೆ ಕರೆದು ಅಲ್ಲಿ ಖಂಡನೆಯನ್ನು ಮಾಡಿ ಅವರನ್ನು ಪರಾಜಯಗೊಳಿಸ್ತಾರೆ. ಈ ರೀತಿಯಾಗಿ ಅವರು ಇನ್ನೇನು ಸೋಲ್ತಿದ್ದಾರೆ ಅಂತಂದಾಗ ಅಲ್ಲೇ ಪುನಃ ಈ ಪುಂಡರೀಕನೂ ಕೂಡ ಇದ್ದ. ಈ ಬೀಳೋ ಮರಕ್ಕೆ ಏನೋ ಹೇಳ್ತಾರಲ್ಲ ಹಾಗೆ ಆ ಪುಂಡರೀಕಪುರಿಯು ಸೋಲಕ್ಕೆ ಅಂತ ಬಂದಾಗ, ಪದ್ಮಭಟ್ಟನು ಸೋಲಕ್ಕೆ ಅಂತ ಬಂದಾಗ ಆ ಪುಂಡರೀಕಪುರಿ ಪುನಃ ಅವನಿಗೆ ಸಹಾಯಕ್ಕೆ ಅಂತ ಹೋಗ್ತಾನೆ. ಆದರೆ ಅಲ್ಲಿಯೂ ಕೂಡ ಅವನು ಹೆಚ್ಚು ಹೊತ್ತು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಪುನಃ ಅಲ್ಲೂ ಕೂಡ ಅಪಮಾನಕ್ಕೊಳಗಾಗಿ ಅಲ್ಲಿಂದ ಅವರು ಓಡಲಿಕ್ಕೆ ಶುರು ಮಾಡ್ತಾರೆ. ಆ ರೀತಿಯಾಗಿ ಹೋಗುವಾಗ ಅಲ್ಲೇನಾಗತ್ತೆ, ಅಲ್ಲಿದ್ದಂತಹ ಆಚಾರ್ಯರ ಶಿಷ್ಯರೆಲ್ಲರೂ ಕೂಡ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ, ಘೋಷವನ್ನು ಮಾಡಲಿಕ್ಕೆ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ವಿಧಾವತ ತ್ವರಿತಂ ಅತ್ರ ವಾದಾಸುರಾಹ. ಏನು ಆ ವಾದಿಗಳು ಎಂಬಂತಹ ಏನು ಅಸುರರಿದ್ದೀರಿ ನೀವೆಲ್ಲ, ತ್ವರಿತಂ ಬೇಗನೆ ಓಡೋಗಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಆಚಾರ್ಯರೆಂಬಂತಹ ಸಿಂಹ, ನರಸಿಂಹ ಇಲ್ಲಿ ಕಾಯ್ತಾ ಇದೆ. ನೀವು ಒಂದು ವೇಳೆ ಬಂದ್ರಿ ಅಂತ ಹೇಳಿದ್ರೆ ಆ ಸಿಂಹವು ನಿಮ್ಮನ್ನು ಸೀಳಿ ನಿಮ್ಮನ್ನು ನಾಶವನ್ನು ಮಾಡುತ್ತೆ. ಅದರಿಂದಾಗಿ ಬೇಗ ನೀವು ಇರಲಿಕ್ಕೆಲ್ಲಿ ಅಂತ ಹೇಳಿದ್ರೆ ಯಾವುದಾದ್ರು ಗುಹೆಯನ್ನು ಆರಿಸಿಕೊಳ್ಳಿ. ನೀವು ಅವತ್ತು ಕೂಡಲಿಕ್ಕೆ ಯಾವುದಾದ್ರು ಗುಹೆಯನ್ನು ಆರಿಸಿಕೊಂಡು ನೀವು ಇಲ್ಲಿಂದ ಬೇಗ ಓಡೋಗಿ ಎಂಬುದಾಗಿ ಅಲ್ಲಿ ಅನೇಕ ರೀತಿಯಾಗಿ ಅವರಿಗೆ ನಿಂದನೆಯನ್ನು ಮಾಡಿ ಆಚಾರ್ಯರ ಕೀರ್ತನೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಈ ರೀತಿಯಾಗಿ
ಆ ಆಚಾರ್ಯರನ್ನು ಸ್ತೋತ್ರ ಮಾಡಿದ ಮೇಲೆ ಕೊನೆಗೆ ಅಲ್ಲಿ ಆಚಾರ್ಯರು ಎಲ್ಲರಿಗೂ ಕೂಡ ಆ ವೇದ ಪ್ರವಚನವನ್ನು ಮಾಡುವ ಮೂಲಕ ಅವರಿಗೆ ಅನುಗ್ರಹವನ್ನು ಮಾಡಿ ಕೊನೆಗೆ ಅಲ್ಲಿ ವಾದ ನಡೆದಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಕಾವು ಗ್ರಾಮ, ಕಾವು ಮಠ ಅಂತೇನು ಈಗ ಪ್ರಸಿದ್ಧ ಇದೆ, ಅಲ್ಲಿ ಇದೆಲ್ಲ ಆದದ್ದು. ಆ ಪ್ರದೇಶದಲ್ಲಿದ್ದಂತಹ ಎಲ್ಲ ಜನರಿಗೂ ಕೂಡ ಅವರು ಅನುಗ್ರಹವನ್ನು ಮಾಡಿ ನಂತರ ಈ ಚಾತುರ್ಮಾಸ್ಯಕ್ಕೋಸ್ಕರ ಅವರು ಅಲ್ಲಿಂದ ಈಗಿನ ಏನು ಕೊಡಿಪಾಡಿ ಎಂಬುದಾಗಿ ಇದೆ ಅಂತಂದರೆ ಆಗ ಅದನ್ನು ಪ್ರಾಗ್ರ್ಯವಾಟ ಎಂಬುದಾಗಿ ಏನು ಪ್ರಸಿದ್ಧವಾಗಿತ್ತು, ಈಗ ಅದನ್ನು ಕೊಡಿಪಾಡಿ ಎಂಬುದಾಗಿ ಪ್ರಸಿದ್ಧವಾಗಿದೆ. ಅಲ್ಲಿ ಆ ಜನಾರ್ದನ ರೂಪಿ ಭಗವಂತನ ಸನ್ನಿಧಾನ, ಆ ಸನ್ನಿಧಾನಕ್ಕೆ ಆಚಾರ್ಯರು ಬಂದು ಅಲ್ಲಿ ಅವರು ಚಾತುರ್ಮಾಸ್ಯಕ್ಕಾಗಿ ಸಂಕಲ್ಪವನ್ನು ಮಾಡ್ತಿದ್ದಾರೆ. ಇತಿ ನಿಗದಿತ ಮಾಯಾ ವಾದಿ ವಿದ್ವೇಷ ವೇಷೆ ಶುಭಜನ ನಿಕರೇ ಸ್ವ ರಾಮತೋಸ್ಮಾತ್ ಪ್ರಯಾತಃ ನ್ಯಾವಸಾದ ಮರಾಧಿಷ್ಣೇ ಪ್ರಾಗ್ರ್ಯ ವಾಟಾಭಿಧಾನೆ ಗುರುಮತಿರಭಿನಂದನ್ ದೇವಮಾನಂದ ಮೂರ್ತಿಂ. ಈ ರೀತಿಯಾಗಿ ಅಲ್ಲಿರ್ತಕ್ಕಂತಹ ಆನಂದ ಮೂರ್ತಿಯಾದಂತಹ ಆ ಭಗವಂತನನ್ನು ನಮಿಸಿ ಅಲ್ಲಿ ಆ ಆಚಾರ್ಯರು ಚಾತುರ್ಮಾಸ್ಯ ಸಂಕಲ್ಪವನ್ನು 4 ತಿಂಗಳ ಕಾಲ ಆ ಸ್ಥಳದಲ್ಲಿ ಇರುವುದಾಗಿ ಆ ತಮ್ಮ ಚಾತುರ್ಮಾಸ್ಯ ವ್ರತವನ್ನು ಅಲ್ಲಿ ಸಂಕಲ್ಪ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆ ಆಚಾರ್ಯರು ಏನು ಆ ವೇದ ಪ್ರವಚನಗಳ ಮೂಲಕ ಇಡೀ ಲೋಕಗಳಿಗೆ ಅವರು ತತ್ವೋಪದೇಶವನ್ನು ಮಾಡ್ತಿದ್ರು, ಅದನ್ನು ತಡಿಲಿಕ್ಕೆ ಅಂತ ಹೊರಟಂತಹ ಏನು ವಾದಿಗಳಿದ್ದಾರೆ ಅವರ ಸ್ಥಿತಿ ಏನಾಯಿತು ಅನ್ನೋದನ್ನು ಈ ಸರ್ಗದಲ್ಲಿ ವಿಸ್ತಾರವಾಗಿ ಇನ್ನೂ ಹೇಳ್ತಾ ಹೋಗ್ತಾರೆ. ಅಂತಹ ಈ ಸರ್ಗದ ಪಾರಾಯಣದ ಫಲವನ್ನು ಮಾದನೂರು ವಿಷ್ಣುತೀರ್ಥರು ತಿಳಿಸುವಾಗ ವಿಘ್ನನಾಶ ಸಾಧನಾನಾಂ ಅಂತ ತಿಳಿಸ್ತಾರೆ. ಅಂದರೆ ಈ 12ನೇ ಸರ್ಗದ ಏನು ಒಂದು ಪಾರಾಯಣದ ಫಲ ಏನು ಅಂತ ಹೇಳಿದ್ರೆ ವಿಘ್ನನಾಶ ಸಾಧನಾನಾಂ. ನಮ್ಮಲ್ಲಿ 11ನೇ ಸರ್ಗದಲ್ಲಿ ಹೇಳುವಾಗ ಮೋಕ್ಷಶಾಸ್ತ್ರ ಸುಲೋಲುತ ಅಂದರೆ ಆ ಮೋಕ್ಷಶಾಸ್ತ್ರದಲ್ಲಿ ನಮಗೆ ಆಸಕ್ತಿ, ಈ ಎಲ್ಲ ಆಸಕ್ತಿಗಳು ನಮ್ಮಲ್ಲಿದ್ದರೂ ಕೂಡ ನಮ್ಮ ದೇಹ ಅದಕ್ಕೆ ಒಗದೇ ಇರೋದು, ಅಂದರೆ ಅನಾರೋಗ್ಯ ಇತ್ಯಾದಿ ವಿಘ್ನಗಳು ಎಲ್ಲವೂ ಕೂಡ ಇದೆ. ಆದರೆ ನಮಗೆ ಉಪದೇಶ ಮಾಡೋಕ್ಕೆ ಸರಿಯಾದಂತಹ ಗುರುಗಳಿಲ್ಲ, ಈ ರೀತಿಯಾದಂತಹ ವಿಘ್ನಗಳು ಈ ಸರ್ಗದಲ್ಲಿ ಅದೇ ಈ ರೀತಿಯಾದಂತಹ ಪ್ರಸಂಗಗಳೇ ಆಗ್ತಿದ್ದುದು. ಅಂದರೆ ವಾಸ್ತವಿಕವಾಗಿ ಆಚಾರ್ಯರು ಉಪದೇಶ ಮಾಡಲಿಕ್ಕಿದ್ದಾರೆ, ಶಾಸ್ತ್ರಗಳಿದೆ, ಗ್ರಂಥಗಳಿದೆ, ಆದರೆ ಅದನ್ನು ಓದಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ದುಷ್ಟರ ಒಂದು ಹಾವಳಿಯಿಂದಾಗಿ ಅದು ವಿಘ್ನ ಅನ್ನೋದು ಉಂಟಾಗ್ತಿತ್ತು. ಅದನ್ನು ಆಚಾರ್ಯರು ಏನು ಮಾಡಿದ್ರು, ಆ ವಿಘ್ನವನ್ನೆಲ್ಲವೂ ಕೂಡ ತಮ್ಮ ಮಾತೆಂಬಂತಹ ಕಿರಣಗಳಿಂದಾಗಿ ಸೂರ್ಯ ಹೇಗೆ ಉದಯಿಸಿದ ಅಂತ ಹೇಳಿದ್ರೆ ಕತ್ತಲು ನಾಶ ಆಗತ್ತೆ, ಹಾಗೆ ಆಚಾರ್ಯರ ಮಾತೆಂಬ ಕಿರಣಗಳಿಂದಾಗಿ ಈ ದುಷ್ಟರ ಎಂಬಂತಹ ಅಜ್ಞಾನ ಕತ್ತಲನ್ನು ಹೇಗೆ ನಾಶ ಮಾಡ್ತಾರೋ ಹಾಗೆ ನಮ್ಮಲ್ಲಿಯೂ ಕೂಡ ಅನೇಕ ರೀತಿಯಾದಂತಹ ಅಪೇಕ್ಷೆ ಇದ್ದರೂ ಕೂಡ ತತ್ವಜ್ಞಾನವನ್ನು ಪಡಿಬೇಕು ಅನ್ನೋ ಅಪೇಕ್ಷೆ ಇರುತ್ತೆ, ಅದಕ್ಕೋಸ್ಕರ ಕಷ್ಟಪಡಲಿಕ್ಕೂ ಅಪೇಕ್ಷೆ ಇರುತ್ತೆ. ಆದರೆ ನಮಗೆಲ್ಲ ಸಲಕರಣೆಗಳಿದ್ದರೂ ಗುರುಗಳಿದ್ದರೂ ಕೂಡ ನಮಗೆ ಕೇಳಕ್ಕೆ ಸಮಯ ಇಲ್ಲ ಅಥವಾ ದೇಹದಲ್ಲಿ ಶಕ್ತಿ ಇಲ್ಲ, ಈ ರೀತಿಯಾದಂತಹ ಅನೇಕ ವಿಘ್ನಗಳು ಅನ್ನೋದು ನಮಗೆ ಲೋಕದಲ್ಲಿ ಇದ್ದೇ ಇರುತ್ತೆ. ಈ 12ನೇ ಸರ್ಗದ ಒಂದು ಪಠಣದಿಂದಾಗಿ ಈ ರೀತಿಯಾದಂತಹ ಎಲ್ಲ ವಿಘ್ನಗಳು ಕೂಡ ನಾಶ ಆಗಿ ನಮ್ಮ ತತ್ವಜ್ಞಾನಕ್ಕೆ ಯೋಗ್ಯವಾದಂತಹ ಸಂದರ್ಭ ಅನ್ನೋದು, ಅನುಕೂಲವಾದಂತಹ ಸಂದರ್ಭ ಅನ್ನೋದು ಸೃಷ್ಟಿಯಾಗತ್ತೆ. ಅದರಿಂದಾಗಿ ಈ 12ನೇ ಸರ್ಗವನ್ನು ನಾವು ವಿಶೇಷವಾಗಿ ಪಾರಾಯಣ ಮಾಡಬೇಕು. ಈ ಪಾರಾಯಣ ಮಾಡೋದರಿಂದಾಗಿ ಇಂತಹ ವಿಘ್ನನಾಶ ಸಾಧನೆಗೆ ವಿಘ್ನವನ್ನುಂಟು ಮಾಡ್ತಕ್ಕಂತಹ ಯಾವುದೇ ಸಂದರ್ಭಗಳಾಗಿರ್ಬೋದು ಅವೆಲ್ಲವೂ ಕೂಡ ನಾಶ ಆಗತ್ತೆ ಅನ್ನೋದನ್ನು ಆ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಅಂತಹ ಈ ಒಂದು ಸರ್ಗದ ಯಥಾಮತಿ ಚಿಂತನೆಯನ್ನು ಮಾಡುವುದಕ್ಕೋಸ್ಕರ ಅನುಕೂಲ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ, ಇದರಲ್ಲಿ ಏನೇ ರೀತಿಯಾದಂತಹ ದೋಷ ಇದ್ದರೂ ಕೂಡ ಪ್ರವಚನದಲ್ಲಿ ಅದು ನನ್ನದು ಅಂತ ಹೇಳ್ತಿ, ಯಾವುದೇ ಗುಣಾಂಶ ಇದ್ದರೂ ಕೂಡ ಅದು ಗುರುಗಳ ಅನುಗ್ರಹ ಅಂತ ಭಾವಿಸುತ್ತಾ ಇಂದಿನ ಈ ಪ್ರವಚನವನ್ನು ಅಸ್ಮದ್ ಗುರುವಂತರ್ಗತ ಶ್ರೀಪಾದರಾಜ ತೀರ್ಥಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವಪತಿ ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು ಎಂಬುದಾಗಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.